Hello guys, return back to Ashok channel. ಇವತ್ತು ನಾವು ಅಡಿಗುಡ್ಡಿ ಟೆಂಪಲ್ ಸ್ಟಡಿ ಮಾಡಕ್ಕೆ ನಮ್ಮಿಂದೆಲ್ಲ ಅಂಗಡಿ ನಮಗೆಲ್ಲ ತೋರಿಸುವ ಅಂಗಡಿ ಮಾತಾಡಿ ಬಂದ್ರೆ ನೀನು ತಿಂತೀರಾ ಗಂಟೆಯಿಂದ ಪೂರ ಖಾಲಿ ಆಗಿರುತ್ತೆ ಹೋಗ್ಮಾರ ಒಂದು ಬಾಕ್ಸ್ ಖಾಲಿ ಬಂದು 1,000 ಮೇಲೆ ದುಡಿಲತ್ತ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳಿ. ಬೇಬಿ ಇದೆ, ನನ್ನ ಬೇಬಿ ಅದು ಒಂದೇ ಬೇಬಿ. ನಾವು ಒಳ್ಳೆ ಹುಡುಗಿತ್ತು ಅಂತ ಅಣ್ಣ, ಟ್ರಾಫಿಕ್ ರೂಲ್ಸನ್ನ ಫಾಲೋ ಮಾಡ್ಬೇಕು. ಇದೇ ಅಂಪರ್ ಪ್ಯಾಟಿ, ಅದಕ್ಕೆ ಹಂಗಾರೆ ಇಂಡಿಕೇಟರ್ ಹಾಕಿ ಅನ್ಕಂತಾರೆ ಪೆಟ್ರೋಲ್ ಪೆಟ್ರೋಲ್ ಖಾಲಿ. ದೇವ್ರು ದೇವಸ್ಥಾನ ತೀರ್ಥಸ್ಥಾನ ಹೋಗಿ ಇಲ್ಲೇ ಹೋಯ್ತು. ನಿನ್ನ ಕಡೆಗಿದ್ದ ಅರ್ಜೆಂಟ್ ಐಕರಿಲ್ಲ ಈಗ ಬಾರಿಗೆ ಅಲ್ಲ. ನಾವು ಈ ಥರ ಸೈಕಲ್ ಹೊಡಿಕೊಂಡು ಹೇಗಳಿಂದ ಆಸಿ ಮಾರ ಆ ಆಸಿ ಹಾಂ ಈಗ ಈ ಸೈಕಲ್ ಹೊಡಿಲಿ ನಾವು. ನಾನು ಹೊಲ್ಪೆಟ್ಟು ಹೋಗ್ತೀವಿ ಬಟ್ ಇವಾಗ ಕೊಟ್ಟರು ಬೇಡ ಅನ್ಸುತ್ತೆ. ಈಗ ಬೈಕೇ ಯಾರು ಓಡ್ತಾರೆ ಟ್ರೈನ್ ಓಡಿಸ್ಬೇಕು. ಟ್ರೈನ್ ಈಗ ಬಿಡ್ತಿದ್ದಲ್ಲ ರೈಲ್. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತ. ಈಗ ಬಿಡ್ತಿದ್ದು ಸಾಕಾಗಿಲ್ಲ ರೈಲ. ಬಿಡುವಾನೆ ನಿನ್ನ ಫ್ಲೈಟ್, ಈ ಫ್ಲೈಟ್ ಬಿಡುವಾನೆ. ನಾವಿವತ್ತು ಹೋಗಿದ್ದ ಸಿದ್ಧಿವಿನಾಯಕ ಟೆಂಪಲ್ ಮುಖ್ಯ ಆಗಿದೆ. ಈಗ ಒಂದು 4 ಕಿಲೋಮೀಟರ್ ದೂರ ಇತ್ತು. ಮತ್ತೆ ಹತ್ತಾಗಲೇ ಇತ್ತು. ಈಗ ಒಳ್ಳೆ ಸಿಮೆಂಟ್ ರೋಡೆಲ್ಲ ಮಾಡಿ ರೋಡೆಲ್ಲ ಆಯ್ತಾ ಇದೆ. ಯಾವ ಗಾಡಿ ಬೇಕೋ ತಗೊಳ್ಳ ರೈಲ್ ಸಿದ್ಧಿವಿನಾಯಕ ದೇವಸ್ಥಾನ. ಇಲ್ಲಿನ ವಿಶೇಷತೆ ಏನಂದ್ರೆ ಆಕಾಶ, ಮೊದಲು ಮಣ್ಣು ರೋಡ್ ಇತ್ತು, ಇವಾಗ ಸಿಮೆಂಟ್ ರೋಡ್ ಆಗಿದೆ ಅಷ್ಟೇ. ಅದೇ ವಿಶೇಷತೆ. ಪ್ರತಿ ವರ್ಷ ಮಳೆ ಎಲ್ಲ ಬರಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ಎಳ್ನೀರು ಅಭಿಷೇಕ ಮಾಡೋದು. ಈ ಸಲ ಎಳ್ನೀರು ಅಭಿಷೇಕ ಮಾಡಲ್ಲ. ಜಾಮೂನ್ ಯಾರಿ ಇಲ್ಲೆಲ್ಲ ಪುಸ್ತಕ ತುಂಬ ಆಯ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ ಮಾಡಿ ಈ ಸಲ ಎಳ್ನೀರು ಅಭಿಷೇಕ ಎಲ್ಲ ಮಾಡ್ತಾ ಅನ್ಸುತ್ತೆ. ಇಲ್ಲಾಂದರೆ ಇಡೀ ಗ್ರಾಮದಲ್ಲಿ ಒಟ್ಟಾಯ್ಕೊಂಡು ಒಂದು 500,000 ಎಳ್ನೀರು ಅಭಿಷೇಕ ಎಲ್ಲರ ಮನೆಗೆ ಒಂದು 5-6 ಬಂಡ ಎಲ್ಲ ಕಟ್ಟಿಕೊಟ್ಟಿದ್ದು. ಅದೆಲ್ಲ ಇಲ್ಲೆಲ್ಲ ಹಾಕೋದಲ್ಲ, ಇಲ್ಲ ಕಾಣಿಗೆ ಫ್ಲೈಟ್ ಆಯಿತು. ಇಲ್ಲ ಈ ಗ್ರಾಮದಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬಂದಿತ್ತು. ನೀರು ಕಾಣ್ತಿದ್ದಾರಲ್ಲ, ಬನ್ನಿ ಒಂದ್ಸಲಿ ದೇವ್ರ ದರ್ಶನ ಮಾಡ್ಕೊಂಡು. ಅಭಿವೃದ್ಧಿ ಆಗಾಯ್ತು, ಇನ್ನೇನು ಆಯಿಲ್ಲ, ಅಷ್ಟು ಅಭಿವೃದ್ಧಿ ಆಯಿಲ್ಲ. ಅವರು ಆಗ್ತಾಯಿತ್ತು. ಅವ್ರ ಕವಡನ ಮಸ್ತ್ ಇತ್ತಂದ್ರೆ ನಮಗೆ ಅಂತಂದೇಳಿ ಗೊತ್ತಿಲ್ಲ.
ಒಂದು ಸರಿ ದರ್ಶನ ಮಾಡ್ಕೊಳ್ತೀನಿ ನನಗೆ ಒಂಥರ ಊರಂತ ಈಚೆಗೆ ಹಾರೆ ಶೆಟ್ರ್ ಬಗೆರ್ ಮನೆ ಎಲ್ಲ ಹತ್ತು ನಾವು ಸೀದಾ ಮೇಲಪ್ಪ ಮಿಚ್ಚು ತುಂಬ ಸಲ ಹಾಗಾಗಿ ದೇವಸ್ಥಾನ ಮಾತ್ರ ಹಾಂ ನಾವು ತುಂಬ ಸಲ ಹಾಗಾಗಿ ದೇವಸ್ಥಾನ ನಾವೆಲ್ಲ ಒಳ್ಳೆ ಹುಡುಗರು ದೇವಸ್ಥಾನ ಎಲ್ಲ ಇದ್ರೆ ಸೀದಾ ಹಾಕ್ರೆ ಇವತ್ತು ಕಾಲೇಜ್ ರಜೆ ನಾವು ಒಂದು ರಜೆ ಅಂಗಡಿ ಬಂದದ್ದು ಸೀದಾ ಅಲ್ಲೇ ಊರೆಲ್ಲ ಹಾಕೋದು ದುಡ್ಡಿಲ್ಲ ಆಗಜ್ಜ ದುಡ್ಡಿದ್ರೆ ಇವತ್ತು ನನ್ನ ಲೆಕ್ಕ ನಾನು ಲಂಡನಿಗೆ ಹಾಕಿದ್ದೇನೆ ಇಲ್ಲಿಗೆ ಲಂಡನ್ ಇವ್ರ ಜೊತೆ ಕಿತ್ತಡಿ ಕಿರಣ್ ಯೂಟ್ಯೂಬರ್ ಇದ್ರಲ್ಲ ಅವ್ರ ಜೊತೆ ಸೀದಾ ಒಂದು ವೀಸಾ ಮಾಡೋದು ಸೀದಷ್ಟು ಹಾಕಿದ್ವಿ ಎಂತ ಮಾಡೋದು ಪೆಟ್ರೋಲ್ ಹಾಕೋಕೆ ₹100 ಇಲ್ಲ ಅವ್ರ ಜೊತೆ ಎಂತ ಮಾಡೋದು ಆಗಜ್ಜ ತುಂಬ ಒಳ್ಳೆ ಹುಡುಗರು ಎಲ್ಲ ಹುಡುಗರು ಸಿಗೋದಪ್ಪ ಇಲ್ಲಪ್ಪ ಒಂದು ಹುಡುಗಿರ ಸಾಕೊಂಡೆ ನೋಡೋಣ ನಾವು ಇಲ್ಲಪ್ಪ ಅದೆಲ್ಲ ಇಲ್ಲ ಚಾನ್ಸೇ ಇಲ್ಲ ನೀನಂತೂ ಬಿಡ ಹೆಂಗಿತ್ತು ಹೆಂಗಿತ್ತು ಬೇಡ ಬಿಡಿ ಇವಾಗ ಆಮೇಲೆ ಗೊತ್ತಿಲ್ಲ ಅದು ವಿಡಿಯೋ ಆಫ್ ಮಾಡುವ ಆಮೇಲೆ ಹೇಳ್ತೀನಿ. ಗಿಡ ಇದ್ದೆಲ್ಲ ಹೇಳ ತೊಂದರೆ ಇಲ್ಲ ನಾನು ಚೆಕ್ ಮಾಡ್ಬೋದು ನಾನು ಆ ವಿಡಿಯೋ ಈಗ ಬಿಟ್ಟು ಚೆಕ್ ಮಾಡ್ದ ಹುಡುಗಿರಂತ ಯಾವ ಥರ ಎಲ್ಲೋ ಇಲ್ಲ ಎಂತ ಮರ ಘಾಟಲ್ಲಿ ಇಷ್ಟು ದೊಡ್ಡ ರೋಡ್ ಇದ್ದಿಲ್ಲ ಇಲ್ಲಪ್ಪ ಈಗ ಆಗಿಲ್ಲ ಅಂದಿದ್ದ ಏ ಹುಡುಗಿರ ಹೇಗಿರ್ತೀನಿ ಕೇಳೋದಲ್ಲ ಹೇಳ್ತೀನಿ ಕೇಳೋದು ಈ ಘಾಟಿ ಜಂಕ್ಷನ್ ಅಲ್ಲೆಲ್ಲ ಕೆಲವರೆಲ್ಲ ಘಾಟಿ ನಿಲ್ಸಿ ಬಾಡಿ ಹಣ್ಣು ಕೊಡ್ತಾರೆ ಹೋಯ್ತಾ ಹಾಂ ಗೊತ್ತಾಯ್ತು ಅವ್ರು ಬೈಕೇರಂತೆ ನೀನು ಬಿಟ್ಟು ಕೆಲವೆಲ್ಲ ತಂದಿರ್ತು ಕಾಫಿ ಕೆಲವೆಲ್ಲ ಅಡ್ಡಿಲ್ಲ ಕೆಲವೆಲ್ಲ ಅಡ್ಡಿಲ್ಲ ಕೆಲವೆಲ್ಲ ಹಂಗೆ ನಾವು ಲವ್ ಮಾಡ್ತಿರೋ ಕುಂಜಲ್ಲಿ ಬಿಲ್ಡಪ್ ಕೊಡ್ತು ಅಂದ್ರೆ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದ್ ಮಣ ನಾವಿವತ್ತು ಬಂದಿರೋದು ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ನುಕ್ಕ್ಯಾಡಿ. ಇದು ಅಂಪಾರು ಮತ್ತು ಶಂಕನಾಳಕ್ಕೆ ಹೋಗುವ ರಾಜ್ಯ ಹೆದ್ದಾರಿಯಿಂದ 2 ಕಿಲೋಮೀಟರ್ ದೂರದ ಬೆಟ್ಟದಲ್ಲಿ ಈ ದೇವಸ್ಥಾನ ಕಂಡುಬರುತ್ತದೆ. ಈ ದೇವಸ್ಥಾನದಲ್ಲಿ ಉದ್ಭವವಾಗಿರುವ ಮೂರ್ತಿಯನ್ನು ನಾವು ಕಾಣಬಹುದು. ಈ ದೇವಸ್ಥಾನ ಕಾಡು ಮೇಡುಗಳ ಮಧ್ಯದಲ್ಲಿ ಕಂಡುಬರುತ್ತದೆ. ಬೇಸಿಗೆ ಸಮಯದಲ್ಲಿ ಕಾಡು ಪ್ರಾಣಿಗಳು ಬಂದು ನೀರು ಕುಡಿದು ಹೋಗುತ್ತವೆ. ಈ ನೀರು ಯಾವಾಗಲೂ ತುಂಬಿಯೇ ಇರುತ್ತದೆ. ಇದು ಆವಿಯಾಗಿರುವ ಚರಿತ್ರೆಯೇ ಇಲ್ಲ. ಹಾಗೆ ನಾವಿಲ್ಲಿ ಸಣ್ಣದಾಗಿರುವ ಒಂದು ವ್ಯೂ ಪಾಯಿಂಟ್ ಕೂಡ ನೋಡಬಹುದು. ವರ್ಷಗಳ ಹಿಂದೆ ಋಷಿಮುನಿಯೊಬ್ಬರು ಇಲ್ಲಿ ತಪಸ್ಸಿಗೆ ಕುಳಿತುಕೊಂಡಾಗ ಅವರು ಸ್ಥಾಪಿಸಿದ ಮೂರ್ತಿ ಇದೆ. ತದನಂತರದಲ್ಲಿ ಐತಾಳ ಮನೆತನದವರು ದನದ ಸೊಪ್ಪು ತರಲು ಹೋದಾಗ ಈ ಮೂರ್ತಿ ಅವರಿಗೆ ಕಾಣಿಸಿಕೊಂಡಿತು. ಅಂದಿನಿಂದ ಅವರು ಅಲ್ಲಿ ಪೂಜೆಯನ್ನು ಪ್ರಾರಂಭಿಸಿದರು. ಅವರ ವಲಸೆಯ ನಂತರ ಅಡಿಗ ಮನೆತನದವರು ಈ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದಾರೆ. ಈ ದೇವಸ್ಥಾನದ ಪವಾಡವೇನೆಂದರೆ ಆ ಉದ್ಭವ ಮೂರ್ತಿಯ ಪಕ್ಕದಲ್ಲಿ ಸಣ್ಣದೊಂದು ರಂಧ್ರದಲ್ಲಿ ನೀರು ಚಮಚದಲ್ಲಿ ಹಿಡಿಯುವಷ್ಟು ಚಿಮ್ಮುತ್ತಿತ್ತು.
ಆ ನೀರನ್ನೇ ಚಮಚದಲ್ಲಿ ಹಿಡಿದು ದೇವರ ಅಭಿಷೇಕ ಮಾಡುತ್ತಿದ್ದರು. ಮಳೆಯಾಗಲಿ ಬೇಸಿಗೆಯಾಗಲಿ ಆ ನೀರು ಮಾತ್ರ ನಿಲ್ಲುತ್ತಲೇ ಇರಲಿಲ್ಲ. ಆದರೆ ಆಗಿನವರು ಚಮಚದಲ್ಲಿ ಹಿಡಿಯುತ್ತಿರುವ ಆ ನೀರನ್ನು ಕೊಡಪಾನದಲ್ಲಿ ಹಿಡಿಯಬೇಕೆಂದು ಯತ್ನಿಸಿ ಆ ರಂಧ್ರವನ್ನು ದೊಡ್ಡ ಮಾಡಲು ಹೋದಾಗ ಆ ನೀರಿನಲ್ಲಿ ಹುಳ ತುಂಬಿಕೊಂಡಿತು. ಅಂದಿನಿಂದ ಇಂದಿನವರೆಗೂ ಆ ನೀರಿನಲ್ಲಿ ಹುಳವೇ ತುಂಬಿಕೊಂಡಿದೆ. ಆ ಹೊಂಡವು ಇನ್ನೂ ಕೂಡ ಗರ್ಭಗುಡಿಯ ಒಳಗಡೆ ಉದ್ಭವ ಮೂರ್ತಿಯ ಪಕ್ಕದಲ್ಲಿಯೇ ಇದೆ. ಆ ನೀರು ಇಂದಿಗೂ ಕಲುಷಿತಗೊಂಡಿದೆ. ಇನ್ನೂ ಕೂಡ ಆ ಹೊಂಡವು ಹುಳಗಳ ಮಯವಾಗಿವೆ. ಆ ಪವಾಡದ ಬಗ್ಗೆ ತಿಳಿದಿರುವ ಆ ಊರಿನ ಜನರು ಇದು ನಮಗೊಂದು ಪಾಠ ಎಂದು ನಂಬುತ್ತಾರೆ. ಹಾಗೆಯೇ ಈ ದೇವಸ್ಥಾನದ ಮೂರ್ತಿಯು ದಿನದಿಂದ ದಿನಕ್ಕೆ ಸಾಸಿವೆ ಕಾಳಷ್ಟು ದೊಡ್ಡದಾಗುತ್ತಾ ಬರುತ್ತದೆ. ವರ್ಷದಿಂದ ವರ್ಷಕ್ಕೆ ನಾವು ಆ ಮೂರ್ತಿಯಲ್ಲಿ ಬದಲಾವಣೆಯನ್ನು ಕಾಣಬಹುದು. ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಅಡಿಗೆ ಮನೆತನದವರು ಈವಾಗಲೂ ಕೂಡ ತಮ್ಮ ಕಾರ್ಯವನ್ನು ನೆರವೇರಿಸುತ್ತಲೇ ಬರುತ್ತಿದ್ದಾರೆ. ಇಲ್ಲಿನ ಪವಾಡವನ್ನು ನಂಬಿರುವ ಊರಿನ ಭಕ್ತಾಭಿಮಾನಿಗಳು ಹಾಗೆ ಅಕ್ಕಪಕ್ಕದ ಗ್ರಾಮದ ಜನರು ಈ ದೇವಸ್ಥಾನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ದೇವರ ಭಕ್ತಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ವಿಡಿಯೋ ನೋಡ್ತಾ ಇರೋರು ಯಾರಾದರೂ ಇನ್ನೂ ಈ ದೇವಸ್ಥಾನಕ್ಕೆ ಬರದೇ ಇದ್ದರೆ ಒಂದು ಸಾರಿ ಬಂದು ದರ್ಶನ ಮಾಡಿ ಹೋಗಿ. ಇದು ತುಂಬ ಪವಾಡ ಮತ್ತು ಇಷ್ಟಾರ್ಥವನ್ನು ಸಿದ್ಧಿಸುವ ದೇವರಾಗಿದೆ. ಬರುವಾಗ ಪ್ಲಾಸ್ಟಿಕ್ ಮತ್ತು ಬಾಟಲಿಗಳನ್ನು ಎಲ್ಲೆಂದರಲ್ಲಿ ಎಸೆಯುವುದನ್ನು ನಿಷೇಧಿಸಿ.